Welcome to this video. Complex number problem solve ಮಾಡೋಣ. ಏನಿದೆ exercise 5.1 ನಲ್ಲಿ express each of the complex number given in exercises 1 to 10 in the form a plus ib. ಈ ಥರ 10 ಕ್ವೆಶ್ಚನ್ ಕೊಟ್ಟಿದ್ದಾರೆ. 10 ಕ್ವೆಶ್ಚನ್ನ ಪ್ರತಿ ಕ್ವೆಶ್ಚನನ್ನು a plus ib ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಕ್ವೆಶ್ಚನ್ ಏನಂದರೆ a plus ib ಅಂದರೆ ಏನು? a plus ib ಅಂದರೆ ಕಾಂಪ್ಲೆಕ್ಸ್ ನಂಬರ್ದು ಸ್ಟ್ಯಾಂಡರ್ಡ್ ಫಾರ್ಮ್. a ಅಂದರೆ ಏನು? ರಿಯಲ್ ಪಾರ್ಟ್. ಬಿ ಅಂದ್ರೇನು? ಅದು ಇಮ್ಯಾಜಿನರಿ ಪಾರ್ಟ್. ಬಟ್ ಅದು ಏನು ಐ ಅಂದರೆ ಸ್ಕ್ವೇರ್ ರೂಟ್ ಆಫ್ -1. ಕೆಲವು ಸಲ ಅಯೋಟ ಅಂತಲೂ ಹೇಳ್ತೀವಿ. ಅದು ಸ್ಕ್ವೇರ್ ರೂಟ್ ಆಫ್ -1 ಅಂದರೆ ಐ ಸ್ಕ್ವೇರ್ ಈಸ್ -1. ಐ ಸ್ಕ್ವೇರ್ -1 ಅಂದರೆ ಇದ್ರದ್ದು ಸ್ಕ್ವೇರ್ ರೂಟ್ ತೆಗೆದಾಗ ನಮ್ಗೆ ಐ ಸಿಗುತ್ತೆ. ಹೌದಾ? ಸೊ ಎಲ್ಲ ಕಾಂಪ್ಲೆಕ್ಸ್ ನಂಬರನ್ನು ಈ ಥರ ಬರಿಬೋದು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಮೊದಲನೇ ಕ್ವೆಶ್ಚನ್, ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಗಿವನ್ ಇನ್ ದ ಫಾರ್ಮ್ a plus ib. ಸರಿ. ಸೊ ಕಾಂಪ್ಲೆಕ್ಸ್ ನಂಬರ್ ಏನು? 5i ಅನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಲ್ಟಿಪ್ಲೈ ಮಾಡೋದು ನೋಡೋಣ. ಇದನ್ನು ಸಾಲ್ವ್ ಮಾಡೋಕ್ಕೆ ಐ ಸ್ಕ್ವೇರ್ ರೂಟ್ ಆಫ್ -1 ಮತ್ತು ಐ ಸ್ಕ್ವೇರ್ -1 ಅಂತ ಯೂಸ್ ಮಾಡ್ತೀವಿ. ಸೊ ಕೊಟ್ಟಿರೋದನ್ನು ಬಿಡಿಸಿ ಬರ್ಕೊಳ್ಳೋಣ. ಆಮೇಲೆ ನಂಬರ್ಗಳನ್ನು ಒಟ್ಟಿಗೆ ಹಾಕೋಣ, ಐನ ಒಟ್ಟಿಗೆ ಹಾಕೋಣ. ಸೊ ಇಲ್ಲಿ ಏನಾಗುತ್ತೆ? -3i ಸ್ಕ್ವೇರ್ ಸಿಗುತ್ತೆ. ಹೇಗೆ ಸಿಕ್ತು? ಐ ಸ್ಕ್ವೇರ್ ಆಯಿತು. 5 ಮತ್ತು 5 ಕ್ಯಾನ್ಸಲ್ ಆಗುತ್ತೆ. ಸೊ -3 ಇಲ್ಲಿ ಉಳ್ಕೊಳ್ಳುತ್ತೆ. ಆಯಿತಾ? ಈಗ ಐ ಸ್ಕ್ವೇರ್ ಏನಾಗುತ್ತೆ? ಐ ಸ್ಕ್ವೇರು -1 ಅಂತ ಇಲ್ಲಿ ಗೊತ್ತು ನಮಗೆ. ಸೊ ಐ ಸ್ಕ್ವೇರನ್ನು -1 ಅಂತ ಬರ್ಕೋಬೋದು. -3 ಮತ್ತು ಐ -1 ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? 3 ಸಿಗುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 ಮಲ್ಟಿಪ್ಲೈಡ್ ಬೈ 1 3. ಸೊ ಮೊದಲನೇ ಕ್ವೆಶ್ಚನ್ನು 3 ಅಂತ ಬಂತು. ಸೊ ಇದರಲ್ಲಿ ಕಾಂಪ್ಲೆಕ್ಸ್ ಪಾರ್ಟೇ ಇಲ್ವಲ್ಲ, ಇಮ್ಯಾಜಿನರಿ ಪಾರ್ಟೇ ಇಲ್ವಲ್ಲ. ಹೇಗೆ ಮಾಡೋದು ಇದನ್ನು a plus ib ಫಾರ್ಮಲ್ಲಿ? ಅದಕ್ಕೆ ನಾವು 0 ಯೂಸ್ ಮಾಡ್ತೀವಿ. 3 + 0i ಅಂತ ಬರಿಬೋದು. ಯಾಕೆ? 0 ಜೊತೆ ಏನೇ ಮಲ್ಟಿಪ್ಲೈ ಮಾಡಿ ಆವಾಗ 0ನೇ ಸಿಗೋದು. ಹೌದಾ? ಅದೇ ತಾನೇ 0 ವಿಶೇಷತೆ. ಸೊ ಸುಮ್ಮನೆ ಇಲ್ಲಿ 3 ಸಿಕ್ಕಾಗ 3 + 0i ಅಂತ ಬರಿಬೋದು. ಇದು a plus ib ಫಾರ್ಮಲ್ಲಿದೆ. ಬಿ ಈ ಕೇಸಲ್ಲಿ 0. ಸರಿನಾ? ಎರಡನೇ ಕ್ವೆಶ್ಚನ್ ಹೋಗೋಣ. ಎರಡನೇ ಕ್ವೆಶ್ಚನ್ ಏನು? ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಗಿವನ್ ಇನ್ ದ ಫಾರ್ಮ್ a plus ib i to the power 9 plus i to the power 19. ಇಲ್ಲಿ 5 ದೊಡ್ಡ ಪವರ್ ಕೊಟ್ಟಿದ್ದಾರೆ, 9 ಮತ್ತು 19. ಇದನ್ನು ಹೆಂಗೆ ಸಾಲ್ವ್ ಮಾಡೋದು? ಇದನ್ನು ಸಾಲ್ವ್ ಮಾಡೋಕ್ಕೆ ನಾವೊಂದು ಟೇಬಲನ್ನು ಯೂಸ್ ಮಾಡೋಣ. ಏನು ಟೇಬಲ್ಲು ನೋಡೋಣ. ಟೇಬಲ್ ಇದು ಪವರ್ಸ್ ಆಫ್ ಐ ಟೇಬಲ್ ಅಂತ ನಾನು ಕರೆದಿದ್ದೀನಿ. ಏನಂದರೆ ಇದರಲ್ಲಿ 5 ಬೇರೆ ಬೇರೆ ಪವರು, ಆಯಿತಾ? ಕೆಲವು ಫಿಕ್ಸ್ಡ್ ಪವರು ಮತ್ತು ಜೆನೆರಿಕ್ ಫಾರ್ಮ್. ಅದರದ್ದು ಏನು ವ್ಯಾಲ್ಯೂ ಅಂತ ಬರೆದೀನಿ. ಸೊ ಏನು ಹೇಳ್ತಾ ಇದೆ? ಮೊದಲನೇ ಲೈನ್ ಏನು ಹೇಳ್ತಾ ಇದೆ ಅಂದರೆ i to the power 0 ಅಥವಾ i to the power 4 ಅಥವಾ i to the power 8 ಅಥವಾ i to the power -4, ಈ 4 ಅಥವಾ ಯಾವುದಾದ್ರೂ i to the power 4n, n is any number, any integer, ಆವಾಗ ಅದರ ವ್ಯಾಲ್ಯೂ 1 ಆಗಿರುತ್ತೆ. ಆಯಿತಾ? ಸೊ ಇದು ಮೊದಲನೇ ರೋ ಹೇಳ್ತಾ ಇದೆ. ಸೆಕೆಂಡ್ ರೋ ಏನು ಹೇಳ್ತಾ ಇದೆ? i to the power -3, i to the power 1, i to the power 5, i to the power 9 ಅಥವಾ i to the power 4n plus 1. ಸೊ n-ಅನ್ನು 0 ಹಾಕಿದ್ರೆ ಏನು ಸಿಗುತ್ತೆ? 1 ಸಿಗುತ್ತೆ. n-ಅನ್ನು 1 ಹಾಕಿದ್ರೆ ಏನು ಸಿಗುತ್ತೆ? 5 ಸಿಗುತ್ತೆ. n-ಅನ್ನು 2 ಹಾಕಿದ್ರೆ ಏನು ಸಿಗುತ್ತೆ? 9 ಸಿಗುತ್ತೆ. ಸೊ ಈ ರೋ ಅಲ್ಲಿ ಯಾವುದೇ ನಂಬರ್ ಬಂದರೂ ಅದರ ವ್ಯಾಲ್ಯೂ i ಆಗಿರುತ್ತೆ. ಅದೇ ಥರ 4n plus 2, ಸೊ i ಸ್ಕ್ವೇರ್, i to the power 6, i to the power 10, ಈ ರೋ ಅಲ್ಲಿ ಯಾವುದೇ ನಂಬರ್ ಬಂದರೂ -1 ಆಗಿರುತ್ತೆ. ನಾವು i ಸ್ಕ್ವೇರ್ ಆಲ್ರೆಡಿ ನೋಡಿದ್ದೀವಿ. i to the power 6, i to the power 10 ಅಥವಾ ಎನಿ i to the power 4n plus 2 is -1. ಲಾಸ್ಟಲ್ಲಿ i to the power 3, i to the power 7, i to the power 11 ಅಥವಾ ಜೆನೆರಿಕ್ ಫಾರ್ಮಲ್ಲಿ 4n plus 3 ಅಂತ ಬರೆದಾಗ ಅದು -i ಆಗಿರುತ್ತೆ. ಆಯಿತಾ? ಸೊ ಏನಂದರೆ i ಪ್ರತಿ 4 ನಂಬರ್ಗೆ ರಿಪೀಟ್ ಆಗುತ್ತೆ. ಸೊ 0 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ. ಅದೇ ಥರ i 1 ಇದ್ದಿದ್ದು 5 ಆಗುತ್ತೆ, 5 ಇದ್ದಿದ್ದು 9 ಆಗುತ್ತೆ. ಸೊ ಪ್ರತಿ 4 ನಂಬರ್ಗೂ ರಿಪೀಟ್ ಆಗುತ್ತೆ. ಏನು ರಿಪೀಟ್ ಆಗುತ್ತೆ? 1i -1 -i ಈ ಥರ ರಿಪೀಟ್ ಆಗುತ್ತೆ. ಇದನ್ನು ಹಿಡ್ಕೊಂಡು ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. i ಪವರ್ 9 ಮತ್ತು i ಪವರ್ 19 ಇತ್ತು. ಸೊ i ಪವರ್ 9, i ಪವರ್ 19 ಏನಂತ ಬರಿಬೋದು? ಸೊ
ಸರಿ, ಟೇಬಲ್ ಯೂಸ್ ಮಾಡೋಣ. ಐ ಪವರ್ 9 ಏನು? ಐ ಪವರ್ 9 ಐ ಪವರ್ 8 ಮತ್ತು ಐ ಪವರ್ 1 ಅಂತ ಮಲ್ಟಿಪ್ಲೈ ಮಾಡ್ಬೋದು ಅಲ್ವಾ? 8 + 1 9. ಅದೇ ಥರ 19 16 ಮಲ್ಟಿಪ್ಲೈಡ್ ಬೈ 3. ಐ ಪವರ್ 8 1, ಐ ಪವರ್ 3 -1. ಸೊ ಅವಾಗ ಏನಾಗುತ್ತೆ ನಮ್ಮದು ಆನ್ಸರು? ಇಲ್ಲಿ 1 ಮಲ್ಟಿಪ್ಲೈಡ್ ಬೈ ಐ ಆದಾಗ ಐ ಆಯಿತು, 1 ಮಲ್ಟಿಪ್ಲೈಡ್ ಬೈ -i ಆದಾಗ -i ಆಯಿತು. ಸೊ i - i 0. ಸೊ ಈ ಕ್ವೆಶನ್ ಆನ್ಸರ್ 0. ಅದನ್ನು 0 + 0i ಅಂತ ಬರಿಬೋದು a + ib ಫಾರ್ಮ್ಗೆ. ಸರಿ, ಮೂರನೇ ಕ್ವೆಶನ್, i ಟು ದಿ ಪವರ್ -39. ಸೊ i ಟು ದಿ ಪವರ್ -39 ಹೇಗೆ ಅಂತ ನೋಡೋಣ. ಅದೇ ಥರ ಹಿಂದಿನ ಕ್ವೆಶನ್ ಥರ i ಮತ್ತು i² ವ್ಯಾಲ್ಯೂ ಯೂಸ್ ಮಾಡೋಣ. ಸೊ i ಟು ದಿ ಪವರ್ 39 -39 ಏನಂತ ಮಾಡ್ಬೋದು? ಆ ಮೈನಸನ್ನು ತೆಗಿಬೇಕಿದ್ರೆ ಐನ ನಾವು ಕೆಳಗೆ ಕಳಿಸ್ಬೋದು. ಸೊ i ಟು ದಿ ಪವರ್ -39 ಅಂದರೆ 1/i ಟು ದಿ ಪವರ್ +39. ನೆಕ್ಸ್ಟ್ ಏನು ಮಾಡ್ಬೋದು? ಆ 39 ನಾವು 40ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಅವಾಗ ಈಸಿಯಾಗಿ ಚೇಂಜ್ ಮಾಡ್ಬೋದು. ನೋಡೋಣ ಏನು ಅಂತ. ಸೊ ಏನು ಮಾಡಿದ್ದೀವಿ? ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ಎರಡನ್ನೂ ಐಯಿಂದ ಮಲ್ಟಿಪ್ಲೈ ಮಾಡಿದ್ವಿ ಆಯಿತಾ? ಸೊ ಅವಾಗ ಏನಾಗುತ್ತೆ? ಸೊ ನ್ಯೂಮರೇಟರಲ್ಲಿ 1 ಮಲ್ಟಿಪ್ಲೈಡ್ ಬೈ ಐ ಆಗುತ್ತೆ, ಡಿನಾಮಿನೇಟರಲ್ಲಿ 39 + 1 40 ಆಗುತ್ತೆ, ಐ 40 ಆಗುತ್ತೆ. ಅದನ್ನು ಮುಂದೆ ತೊಗೊಂಡೋದ್ರೆ ಏನಾಗುತ್ತೆ? ಈ 40 ನಾವು i² 20 ಅಂತ i² ಟು ದಿ ಪವರ್ 20 ಅಂತ ತೋರಿಸ್ಬೋದು ಅಲ್ವಾ? 20 ಮಲ್ಟಿಪ್ಲೈಡ್ ಬೈ 2 20 ಮಲ್ಟಿಪ್ಲೈಡ್ ಬೈ 2 ಈಸ್ 40 ಅಲ್ವಾ? i² ವ್ಯಾಲ್ಯೂ ಏನು? -1 ಅಂತ ಗೊತ್ತು. -1 ನೀವು ಯಾವತ್ತಾದರೂ ಈವನ್ ಪವರ್, ಸೊ -1² -1 4 -1 8 -1 16 ಇದು ಯಾವುದೇ ನಂಬರ್ ಈವನ್ ನಂಬರ್ ಆದಾಗ ಪವರು ಅದು 1 ಆಗಿರುತ್ತೆ. ಸೊ ಇದ್ರ ವ್ಯಾಲ್ಯೂ i ಡಿವೈಡೆಡ್ ಬೈ 1. i ಡಿವೈಡೆಡ್ ಬೈ 1 ಅಂತ ಹೇಳಿದ್ರೆ i ಅಲ್ವಾ? ಸೊ ಈ ಆನ್ಸರು 0 + i. 0 + i ಯಾಕೆ? ಇಲ್ಲಿ ಕೇಳಿದ್ದಾರೆ a + ib ಫಾರ್ಮಲ್ಲಿದೆ ಅಂತ. ಸೊ ಈ ಥರ ಕ್ವೆಶನ್ನು ಏನಾದರೂ ನಿಮಗೆ ಮೈನಸ್ ಇದ್ದರೆ, ಫಾರ್ ಎಕ್ಸಾಂಪಲ್ i ಪವರ್ -39 ಇದೆ ಅಥವಾ ಏನೇ ಇರ್ಬೋದು, ಅದನ್ನು ನೀವು ಹೀಗೆ ಡಿನಾಮಿನೇಟರಲ್ಲಿ ಹಾಕಿ ಈ ಥರ ನಿಯರೆಸ್ಟ್ ಮಲ್ಟಿಪಲ್ ಆಫ್ 4 ಅಥವಾ ನಿಯರೆಸ್ಟ್ ಮಲ್ಟಿಪಲ್ ಆಫ್ 2 ಏನೋ ಕನ್ವರ್ಟ್ ಮಾಡಿಕೊಂಡು ಹೀಗೆ ಮಾಡ್ಕೋಬೋದು ಸಾಲ್ವ್. ಮುಂದೋಗೋಣ 4ನೇ ಕ್ವೆಶನ್. ಸೊ 4ನೇ ಕ್ವೆಶನ್ ಏನು ವಿಶೇಷತೆ? ಇಲ್ಲಿ 3ನ 7 + i7 ಜೊತೆ ಮಲ್ಟಿಪ್ಲೈ ಮಾಡಿದ್ದಾರೆ. ಇಲ್ಲಿ ಐಯನ್ನು 7 + i7 ಜೊತೆ ಮಲ್ಟಿಪ್ಲೈ ಮಾಡಿದ್ದಾರೆ. ಅದನ್ನು ಮಲ್ಟಿಪ್ಲೈ ಮಾಡಿ ಏನು ಸಿಗುತ್ತೆ ಅಂತ ಕೇಳಿದ್ದಾರೆ. ಏನು ಸಿಗುತ್ತೆ ನೋಡೋಣ. ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ಆಮೇಲೆ ಮಲ್ಟಿಪ್ಲೈ ಮಾಡೋಣ. ಏನು ಮಲ್ಟಿಪ್ಲೈ ಮಾಡೋಣ? 7 ಜೊತೆ 3 ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? 21. 3 ಜೊತೆ i7 ಮಲ್ಟಿಪ್ಲೈ ಮಾಡಿದ್ರೆ i ಹಾಗೆ ಇರುತ್ತೆ. 7 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಏನು? 21i ಅಲ್ವಾ? 7 ಜೊತೆ i ಮಲ್ಟಿಪ್ಲೈ ಮಾಡಿದ್ರೆ 7i, ಮತ್ತು 7i ಜೊತೆ i ಮಲ್ಟಿಪ್ಲೈ ಮಾಡಿದ್ರೆ 7i². ಸೊ ಒಂದ್ಸಲ ಈ ಸ್ಟೆಪ್ ಮಾಡಿದ್ಮೇಲೆ ಏನು ಮಾಡೋದು ನೆಕ್ಸ್ಟು? ಈ 21 ಮತ್ತು 7iನ ಆ್ಯಡ್ ಮಾಡ್ಬೋದು ಹೌದಾ? i ಇದೆ, ಸೊ ಇವೆರಡನ್ನು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 28 ಸಿಗುತ್ತೆ. ಆಮೇಲೆ ಏನು ಮಾಡ್ಬೋದು? ಈ i² ನಮ್ಮ ವ್ಯಾಲ್ಯೂ ಗೊತ್ತು -1 ಅಂತ. i² ನಮಗೆ -1 ಅಂತ ವ್ಯಾಲ್ಯೂ ಗೊತ್ತು. ಸೊ i² ಬದಲು ನಾವು -1 ಹಾಕ್ಬೋದು. ಸರಿ, ಹಾಕಿದಾಗ ಏನಾಗುತ್ತೆ? 7 ಮಲ್ಟಿಪ್ಲೈಡ್ ಬೈ -7 ಆಗುತ್ತೆ, ಅದು -7 ಸಿಗುತ್ತೆ. ಅದು ಮುಂದೆ ಏನಾಗುತ್ತೆ? 21 - 7 ಮಾಡಿದಾಗ 21 - 7 ಮಾಡಿದಾಗ 14 ಸಿಗುತ್ತೆ. ಸೊ ಈಗ 14 + 28i ಅಂತ ಆಯಿತು. ಇದು ನೋಡಿ, ಇದು ಸ್ಟ್ಯಾಂಡರ್ಡ್ a + ib ಫಾರ್ಮಲ್ಲಿದೆ. a 14 b 28 a + ib ಫಾರ್ಮಲ್ಲೇ ಇದೆ. ಇದು 4ನೇ ಕ್ವೆಶನ್. ಇದು ಸಿಂಪಲ್ ಆಗಿದೆ ಕ್ವೆಶನ್. ಮುಂದೋಗೋಣ 5ನೇ ಕ್ವೆಶನ್ಗೆ. 5ನೇ ಕ್ವೆಶನ್ ಏನಿದೆ ನೋಡೋಣ. 5ನೇ ಕ್ವೆಶನಲ್ಲಿ ಇಲ್ಲಿ 1 - i ಅಂತ ಇದೆ, 1 - i ಅಂತ ಇದೆ. ಇಲ್ಲಿ ಮೈನಸ್ ಇದೆ,
ಇಲ್ಲೇನಿದೆ -1 ಇದೆ ಮತ್ತು I6 ಇದೆ. -1 ಇದೆ ಮತ್ತು I6 ಇದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಕ್ವಶನ್ ಬರ್ಕೊಂಡು 1 - iನ ಹಾಗೆ ಬರೆದ್ವಿ. ನೋಡಿ 1 - i ಹಾಗೆ ಬರೆದ್ವಿ. ಈ ಪಾರ್ಟ್ ಏನು ಮಾಡಿದ್ವಿ? ಮಲ್ಟಿಪ್ಲೈ ಮಾಡಿದ್ವಿ. ಇದೇನಿದು ಮೈನಸ್ ಜೊತೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್, ಮೈನಸ್ ಜೊತೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್, 1 ಇಲ್ಲಿ 1 ಆಗುತ್ತೆ ಅಲ್ವಾ? ಸೊ ಮೈನಸ್ ಜೊತೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ +1. ಮೈನಸ್ ಜೊತೆ ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್, ಮೈನಸ್ ಜೊತೆ ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್. 6iನ ಹಾಗೆ ಬರ್ಕೊಂಡ್ವಿ. ಸೊ ಈಗ ನಿಮಗೆ ಒಂದು ಸಿಂಪಲ್ ಎಕ್ಸ್ಪ್ರೆಷನ್ ಸಿಕ್ತು. ಇದರಲ್ಲಿ ಕಾಂಪ್ಲೆಕ್ಸ್ ಇದು ರಿಯಲ್ ಪಾರ್ಟು ಇಮ್ಯಾಜಿನರಿ ಪಾರ್ಟನ್ನು ಒಟ್ಟೊಟ್ಟಿಗೆ ಆ್ಯಡ್ ಮಾಡೋದು. ಅವಾಗ ಏನಾಗುತ್ತೆ? 1 + 1 ಇಲ್ಲಿ ಬರ್ಕೊಂಡ್ವಿ, ಇದು ರಿಯಲ್ ಪಾರ್ಟ್. -i ಮತ್ತು -6i ಇಮ್ಯಾಜಿನರಿ ಪಾರ್ಟು, ಅದನ್ನು ಬರ್ಕೊಂಡ್ವಿ. ಆಮೇಲೆ ಏನು ಮಾಡೋದು? 1 + 1 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 2 ಸಿಗುತ್ತೆ ಅಲ್ವಾ? 1 + 1 ಆ್ಯಡ್ ಮಾಡಿದಾಗ 2 ಸಿಗುತ್ತೆ. -i ಮತ್ತು -6i, ಸೊ ಇಲ್ಲಿ ಮೈನಸ್ ಇದೆ. ಸೊ -6i -i ಆದಾಗ -7i ಆಗುತ್ತೆ ಅಲ್ವಾ? ಸೊ ಇದು ಯಾವ ಫಾರ್ಮಲ್ಲಿದೆ? a + ib ಫಾರ್ಮಲ್ಲಿದೆ. a + ib ಫಾರ್ಮಲ್ಲಿದೆ, ಆದರೆ ಬಿಯಲ್ಲಿ -7. ಸೊ a + ib ಫಾರ್ಮಲ್ಲಿದೆ, ಆದರೆ ಬಿಯಲ್ಲಿ -7. ಸೊ ಇದು 5ನೇ ಕ್ವೆಶನ್. 6ನೇ ಕ್ವೆಶನ್ ಹೋಗೋಣ. ಓಕೆ, 6ನೇ ಕ್ವೆಶನ್ ಏನು? ಫ್ರ್ಯಾಕ್ಷನ್ ಇದೆ ಅಷ್ಟೇ. ಹಿಂದಿನ ಕ್ವೆಶನ್ ಥರನೇ, ಆದರೆ ಈ ಸಲ ಫ್ರ್ಯಾಕ್ಷನ್ ಇದೆ. ಸೊ ಈ ಫ್ರ್ಯಾಕ್ಷನನ್ನು ಏನು ಮಾಡೋದು? ಫಸ್ಟು ಅದನ್ನು ಹಾಗೆ ಬರ್ಕೊಳ್ಳೋದು. ಇಲ್ಲಿ ನಾನು ಕಲರ್ ಯೂಸ್ ಮಾಡಿದ್ದೀನಿ, ನಿಮಗೆ ಇಮ್ಯಾಜಿನರಿ ಪಾರ್ಟು ರಿಯಲ್ ಪಾರ್ಟು ಬೇರೆ ಬೇರೆ ಕಾಣಲಿ ಅಂತ ಅಷ್ಟೇ, ಆಯಿತಾ? ಸೊ ಕಲರ್ ಯೂಸ್ ಮಾಡಿದ್ದೀನಿ. ಕಲರ್ ಯೂಸ್ ಮಾಡಿ ಏನಾಗುತ್ತೆ? ಕ್ವೆಶನನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಿದ್ದೀವಿ? ಬ್ರ್ಯಾಕೆಟನ್ನು ತೆಗೆದಿದ್ದೀವಿ. ಬ್ರ್ಯಾಕೆಟನ್ನು ತೆಗೆದಾಗ ಏನಾಗುತ್ತೆ? 1/5 ಹಾಗೆ ಬರ್ಕೊಳ್ತೀವಿ, ಇದನ್ನು ಹಾಗೆ ಬರ್ಕೋತೀವಿ ಅಲ್ವಾ? ಇವೆರಡನ್ನು ಹಾಗೆ ಬರ್ಕೋತೀವಿ. ನೆಕ್ಸ್ಟ್ ಮೈನಸ್ ಏನು ಮಾಡೋದು? ಮೈನಸ್ ಜೊತೆ 4 ಮಲ್ಟಿಪ್ಲೈ ಮಾಡಿದ್ವಿ, ಏನಾಗುತ್ತಾಗ? -4 ಆಯಿತು ಅಲ್ವಾ? ಇದ್ರ ಜೊತೆ ಇದು ಮಲ್ಟಿಪ್ಲೈ ಮಾಡಿದಾಗ ಇದು ಸಿಗುತ್ತೆ. ಈ I 5/2 ಇದೆ, ಇದನ್ನು ಮೈನಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಅವಾಗ ಏನು ಸಿಗುತ್ತೆ? ಇದು ಸಿಗುತ್ತೆ. ಸೊ ಇದನ್ನು ಏನಿದ್ರೆ ಇದನ್ನ ಬ್ರ್ಯಾಕೆಟ್ ತೆಗೆದು ಸಿಂಪ್ಲಿಫೈ ಮಾಡಿದ್ವಿ ಅಷ್ಟೆ. ನೆಕ್ಸ್ಟ್ ಏನು ಮಾಡೋದು? ರಿಯಲ್ ಪಾರ್ಟನ್ನು ಒಟ್ಟಿಗೆ ತೊಗೊಳ್ಳೋದು, ಇಮ್ಯಾಜಿನರಿ ಪಾರ್ಟನ್ನು ಒಟ್ಟಿಗೆ ತೊಗೊಳ್ಳೋದು. ಆಮೇಲೆ ಏನು ಮಾಡೋದು? ಆಮೇಲೆ ಅದನ್ನು ಸಿಂಪ್ಲಿಫೈ ಮಾಡೋದು. ಏನು ಮಾಡಿದ್ವಿ? ಇಲ್ಲಿ 5 ಮತ್ತು 1/5 ಮತ್ತು -4 ಅದನ್ನು ನಾವು LCM ತೊಗೊಂಡಾಗ ಈ ಥರ ಸಿಗುತ್ತೆ. ಅದೇ ಥರ ಇವೆರಡಕ್ಕೂ LCM ತೊಗೊಂಡಾಗ ಈ ಥರ ಸಿಗುತ್ತೆ ಅಲ್ವಾ? 2 × 2, 5 × 5, ಡಿನಾಮಿನೇಟ್ರಲ್ಲಿ 5 × 2. ಸೊ ಅದು ಸಿಕ್ಕಿದೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 5 × 4 20, 5 × 5 25, 4 ಅಲ್ವಾ? 2 × 2 4. ಬೇಸಿಕಲಿ ಈ ಎಕ್ಸ್ಪ್ರೆಷನನ್ನು ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಬರೆದಿದ್ದೀವಿ ಅಷ್ಟೆ. ಅದು ಬರೆದ್ರೆ ನೆಕ್ಸ್ಟ್ ಏನು? -1 -20 ಅಂದರೆ -19, 4 - 25 ಅಂದರೆ -21 ಅಲ್ವಾ? ಅದನ್ನು ಮುಂದೆ ಬರೆದ್ರೆ ಫ್ರ್ಯಾಕ್ಷನಲ್ಲಿ ಬರೆದ್ರೆ ಇದನ್ನು ಹಾಗೆ ಬರ್ಕೊಂಡಿದ್ದೀವಿ. ಇಲ್ಲಿ -21/10 ಈ ಥರ ಬರ್ಕೊಂಡಿದ್ದೀವಿ. ಇದು a + ib ಫಾರ್ಮಲ್ಲಿದೆ. a ಇದು, b ಇದು ಅಲ್ವಾ? a ಇದು, b ಇದು. ಇದು a + ib ಫಾರ್ಮಲ್ಲಿದೆ. ಇದು 6ನೇ ಕ್ವೆಶನ್. 7ನೇ ಕ್ವೆಶನ್ ನೋಡೋಣ. 7ನೇ ಕ್ವೆಶನ್ ಏನಿದೆ? ಅದೇ ಥರ ಫ್ರ್ಯಾಕ್ಷನ್ ಇದೆ, ಸ್ವಲ್ಪ 3 ಟರ್ಮ್ ಇದೆ, 2 ಟರ್ಮ್ ಇರೋ ಬದಲು. ಸೊ ಇದನ್ನೇನು ಮಾಡೋದು? ಅವಾಗಿನ ಥರ ಬ್ರ್ಯಾಕೆಟನ್ನು ಒಂದು ಬ್ರ್ಯಾಕೆಟನ್ನು ತೆಗೆದ್ವಿ, ಮತ್ತು ಯಾವುದ್ಯಾವುದು ಇಮ್ಯಾಜಿನರಿ ಪಾರ್ಟ್ ಇದೆಯೋ ಅದನ್ನೆಲ್ಲ ರೆಡ್ಡಲ್ಲಿ ಹಾಕಿದ್ವಿ. ಆಮೇಲೆ ಸ್ವಲ್ಪ ಇರೋ ಬ್ರ್ಯಾಕೆಟನ್ನು ತೆಗೆಯೋಣ. ಸೊ ಇವೆದನ್ನು ಹಾಗೆ ಬರ್ಕೊಂಡ್ವಿ. ಇಲ್ಲಿ ಪ್ಲಸ್ ಇದೆ, ಸೊ ಇದನ್ನು ಹಾಗೆ ಬರ್ಕೊಂಡ್ವಿ. ಇಲ್ಲಿ ಮೈನಸ್ ಇದೆ, ಸೊ ಅವಾಗ ಏನಾಗುತ್ತೆ? ಮೈನಸ್ ಮತ್ತು ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ. ಸೊ 4/3 ಇಲ್ಲಿ ಸಿಗುತ್ತೆ.
ಮೈನಸ್ ಜೊತೆ ಪ್ಲಸ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಸಿಗುತ್ತೆ, ಇದು ಸಿಕ್ತು. ಈಗ ರೆಡ್ಡನ್ನೆಲ್ಲ ಒಟ್ಟಿಗೆ ಕೂಡಿಸೋದು, ಬ್ಲ್ಯಾಕನ್ನೆಲ್ಲ ಒಟ್ಟಿಗೆ ಕೂಡಿಸೋದು. ಅದನ್ನು ಎಲ್ ಸಿ ಎಮ್ ತೊಗೊಂಡ್ರೆ ಏನು ಸಿಗುತ್ತೆ? ಇಲ್ಲಿ 3 ಇದೆ ಡಿನಾಮಿನೇಟ್ರಲ್ಲಿ. ಸೊ 3, 1 + 12 + 4. ಸೊ ಈ 4ಅನ್ನು ನಾವು 4 ಮಲ್ಟಿಪ್ಲೈಡ್ ಬೈ 3 ಮಾಡಬೇಕು. ಸೊ ಅದು 1 + 12 + 4. ಇಲ್ಲೇನಿದೆ? 3 ಇದೆ ಡಿನಾಮಿನೇಟ್ರಲ್ಲಿ. ಸೊ ಇಲ್ಲೂ 3/3 ಮಾಡ್ಕೋಬೇಕು, ಅವಾಗ ಇದು ಸಿಗುತ್ತೆ. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ? 17/3. 12 + 4 16, 16 + 1 17. ಸೊ ಇದನ್ನು ಆ್ಯಡ್ ಮಾಡಿದ್ರೆ 17 ಸಿಗುತ್ತೆ. ಇದನ್ನು ಎವ್ಯಾಲ್ಯೂಯೇಟ್ ಮಾಡಿದ್ರೆ 5 ಸಿಗುತ್ತೆ. ಸೊ ಅಲ್ಲಿಗೆ ನಿಮಗೆ A + IB ಫಾರ್ಮಲ್ ಸಿಕ್ತು ಅಲ್ವಾ? A + IB ಫಾರ್ಮಲ್ ಇದೆ. ಸರಿ, 8ನೇ ಕ್ವೆಶ್ಚನ್ ಹೋಗೋಣ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ? ಇಲ್ಲಿ 1 - I to the power 4, 1 - I to the power 4 ಆಗಿದೆ. ಈ 1 - I to the power 4 ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ಹೆಂಗೆ ಸಾಲ್ವ್ ಮಾಡೋದು ಅಂದರೆ, ನಾವು 1 - I to the power 4ಅನ್ನು 1 - I ಸ್ಕ್ವೇರ್ ಅಂತ ಬರ್ಕೊಂಡು ಅದನ್ನು ಸ್ಕ್ವೇರ್ ಮಾಡಿದ್ರೆ 4 ಸಿಗುತ್ತೆ, ಹೌದಾ? 2 ಮಲ್ಟಿಪ್ಲೈಡ್ ಬೈ 2 4. ಸೊ 1 - I ಹೋಲ್ ಸ್ಕ್ವೇರನ್ನು ಏನು ಮಾಡಬೇಕು? 1 - I ಹೋಲ್ ಸ್ಕ್ವೇರನ್ನು ನಾವು A² - A - B ಹೋಲ್ ಸ್ಕ್ವೇರ್ ಥರ ಮಾಡಿದ್ರೆ 1 ಸ್ಕ್ವೇರು 1 ಆಗುತ್ತೆ. I ಸ್ಕ್ವೇರು ಹಾಗೆ ಬರ್ಕೊಂಡಿದ್ದೀವಿ. 2AB ಟರ್ಮು -2I ಆಗುತ್ತೆ, ಆಯಿತಾ? ಸೊ ಇದು ಆಲ್ಜಿಬ್ರಾಯಿಕ್ ಫಾರ್ಮುಲಾ. A - B ಹೋಲ್ ಸ್ಕ್ವೇರ್ ಯೂಸ್ ಮಾಡಿದ್ದೀವಿ. ಸೊ ಅದನ್ನು ಹೋಲ್ ಸ್ಕ್ವೇರ್ ಮಾಡಬೇಕು. ಬಟ್ ಅಲ್ಲಿ I ಸ್ಕ್ವೇರನ್ನು ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಆಗುತ್ತೆ. ಯಾಕೆ? I ಸ್ಕ್ವೇರ್ ಗೊತ್ತು ನಮಗೆ -1 ಅಂತ. ಸೊ ಆವಾಗ ಅದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಸಿಗುತ್ತೆ? 0 ಸಿಗುತ್ತೆ. ಇಲ್ಲೇನಾಗುತ್ತೆ? -2I ಇದೆ. ಸೊ 1 + -1 0, -2I ಇಲ್ಲಿ. ಸೊ ಅದರದ್ದು ಹೋಲ್ ಸ್ಕ್ವೇರ್. ಸೊ 0 - 2I ಏನು ಅಲ್ವಾ? ಇದು -2I ಹೋಲ್ ಸ್ಕ್ವೇರ್ ಆಗುತ್ತೆ. ಅದು 2I ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಏನು? 4. I ಸ್ಕ್ವೇರು ಹಾಗೆ ಬರ್ಕೊಳ್ಳೋದು. ಸೊ I ಸ್ಕ್ವೇರನ್ನು ಸಿಂಪ್ಲಿಫೈ ಮಾಡಿದ್ರೆ -1. I ಸ್ಕ್ವೇರ್ ಅಂದರೆ -1 ಅಲ್ವಾ? ಕಡೆಗೆ -4 ಸಿಗುತ್ತೆ. ಇಲ್ಲಿ ಏನು ಮಾಡಿದ್ವಿ ಸ್ಟೆಪ್ಪಲ್ಲಿ? ಫಸ್ಟು ನಾವು 1 - I to the power 4ಅನ್ನು 1 - I ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ವಿ. ಈ ಥರ ಮಾಡಿದ್ವಿ. ಅದನ್ನು ಸಿಂಪ್ಲಿಫೈ ಮಾಡಿದ್ವಿ ಈ ಥರ. ಅದನ್ನು ಸಿಂಪ್ಲಿಫೈ ಮಾಡಿದ್ದು ಆಮೇಲೆ ಈ I ಸ್ಕ್ವೇರನ್ನು ರಿಪ್ಲೇಸ್ ಮಾಡಿ ಮುಂದೆ ಸಿಂಪ್ಲಿಫೈ ಮಾಡ್ತಾ ಬಂದ್ವಿ. ಆಮೇಲೆ ತಿರ್ಗಾ I ಸ್ಕ್ವೇರನ್ನು ಸಿಂಪ್ಲಿಫೈ ಮಾಡಿ ಈ ಥರ -4 ಸಿಕ್ತು. ಇದನ್ನು A + IB ಫಾರ್ಮಲ್ ಬರೆದ್ರೆ -4 + 0 ಆಗುತ್ತೆ ಅಲ್ವಾ? ಇದು 8ನೇ ಕ್ವೆಶ್ಚನ್. 9ಕ್ಕೆ ಹೋಗೋಣ. 9 ಕ್ಯೂಬ್ 1/3 + 3I ಕ್ಯೂಬ್. ಇದಕ್ಕೆ ನಾವು A + B ಹೋಲ್ ಕ್ಯೂಬ್ A³ + B³ + 3AB ಮಲ್ಟಿಪ್ಲೈಡ್ ಬೈ A + B ಇದನ್ನು ಯೂಸ್ ಮಾಡಬೇಕು. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾಲಿ ಕೆಂಪು A ಆಗಿರುತ್ತೆ, B ಬ್ಲೂ ಆಗಿರುತ್ತೆ. ಸೊ ಇದು ಇಲ್ಲಿದೆ. ಸೊ ಈ ಥರ ಫಾರ್ಮಲ್ ಇದೆ. ಸೊ ಎಲ್ಲೆಲ್ಲಿ A ಇದೆಯೋ ಅಲ್ಲೆಲ್ಲ 1/3 ಹಾಕಿದ್ದೀವಿ, ಎಲ್ಲೆಲ್ಲಿ B ಇದೆಯೋ ಅಲ್ಲಿ 3I ಹಾಕಿದ್ದೀವಿ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ? 3 ಕ್ಯಾನ್ಸಲ್ ಆಗುತ್ತೆ. 1/3 ಕ್ಯೂಬು 1³ / 3³ ಅದು 1/27 ಆಯಿತು. 3I ಕ್ಯೂಬು 3³ 27, I ಕ್ಯೂಬ್ ಹಾಗೆ ಇರುತ್ತೆ. ಇಲ್ಲಿ 3 ಹೋಯಿತು, I ಉಳ್ಕೋತು. ಸೊ 3I ಇರುತ್ತೆ. ಈ ಟರ್ಮು ಸಿಂಪ್ಲಿಫೈ ಮಾಡಿದ್ರೆ 1 + 9I/3 ಸಿಗುತ್ತೆ ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ? ಈ 3 ಕ್ಯಾನ್ಸಲ್ ಆಗುತ್ತೆ. ಇದನ್ನು ಮುಂದೆ ಬರ್ಕೊಂಡ್ರೆ 1/27 ಹಾಗೆ ಆಯಿತು, 27 I ಕ್ಯೂಬ್ ಹಾಗೆ ಆಯಿತು. 3 ಕ್ಯಾನ್ಸಲ್ ಆದ್ದರಿಂದ I ಮಾತ್ರ ಇದೆ, 1 + 9I. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಇಲ್ಲಿ I³ - I ಅಂತ ಗೊತ್ತು, I ಸ್ಕ್ವೇರು -1 ಅಂತ ಗೊತ್ತು
ಹೌದಾ? ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ -27i. ಸೊ i ಕ್ಯೂಬ್ ಮೈನಸ್ ಐ ಆದ್ದರಿಂದ -27i. i ಸ್ಕ್ವೇರ್ -1 ಆದ್ದರಿಂದ ಇದು -9 ಆಗುತ್ತೆ. ಅದನ್ನ ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ಥರ -272/27. ಯಾಕಂದರೆ ಇಲ್ಲಿ 1/27 -9 ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಸಿಗುತ್ತೆ. ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಸಿಗುತ್ತೆ. ಸರಿನಾ? ಸೊ ಫೈನಲ್ ಆನ್ಸರ್ ಏನಾಯಿತು? ಫೈನಲ್ ಆನ್ಸರ್ ಅದಾಯಿತು. 10ನೇ ಫೈನಲ್ ಕ್ವೆಶ್ಚನ್ನು ಈ ಥರ a ಮೈನಸ್ ಕ್ಯೂಬ್ a+b² ಅಥವಾ -a -b³ ಅಂತ ಕೊಡಿ. ಇದು ಥರ ಇದೆ. ಸೊ ಅದನ್ನು ಈ ಥರ ಬರ್ಕೊಳ್ಳೋದು, ಫಾರ್ಮುಲಾ ಯೂಸ್ ಮಾಡೋದು. a ಯಲ್ಲಿ -2, b ಯಲ್ಲಿ -1/3i. ಆಯಿತಾ? ಇಲ್ಲಿ ಇದು ಮೇಲಿರಬೇಕು. ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಎಲ್ಲೆಲ್ಲಿ a ಇದೆಯೋ ಅಲ್ಲೆಲ್ಲ -2, ಎಲ್ಲೆಲ್ಲಿ b ಇದೆಯೋ ಅಲ್ಲ 1/3 -1/3i ಅನ್ನು ಬರ್ತೀವಿ. ನೆಕ್ಸ್ಟ್ ಏನಾಗುತ್ತೆ? 3 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೋತು? ಇದರ ಬದಲು ಇದಾಯಿತು. ಯಾಕಂದರೆ -2 ಕ್ಯೂಬ್ -8. ಇದರ ಬದಲು ಇದಾಯಿತು. ಯಾಕಂದರೆ -3 ಕ್ಯೂಬ್ -27. ಇದರ ಬದಲು 2i. ಯಾಕಂದರೆ ಇಲ್ಲಿ ಬರೀ 2i ಮಾತ್ರ ಉಳ್ಕೊಳ್ಳುತ್ತೆ, ಅದನ್ನು ಬರೆದಿದ್ದೀವಿ. ಇದನ್ನು ಹಾಗೆ ಕಾಪಿ ಮಾಡಿದ್ದೀವಿ. ಆಯಿತಾ? ಅದನ್ನು ಸಿಂಪ್ಲಿಫೈ ಮಾಡೋಣ ಈಗ. ಹೇಗೆ ಸಿಂಪ್ಲಿಫೈ ಮಾಡೋದು? i ಕ್ಯೂಬನ್ನು ಮತ್ತು i ಸ್ಕ್ವೇರನ್ನು ತೊಗೊಳ್ಳೋಣ. ಇದು ಹೆಂಗೆ ಸಿಕ್ತು? 2i ಜೊತೆ -2 ಮಲ್ಟಿಪ್ಲೈ ಮಾಡಿದಾಗ ಇದು ಸಿಕ್ತು, 2i ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಇದು ಸಿಕ್ತು. ಆಯಿತಾ? ಈ i ಕ್ಯೂಬ್ ಮತ್ತು i ಸ್ಕ್ವೇರನ್ನು ಏನಾದರೂ ಮಾಡೋಣ. i ಕ್ಯೂಬು ನಮಗೆ -i ಅಂತ ಗೊತ್ತು, i ಸ್ಕ್ವೇರು -1 ಅಂತ ಗೊತ್ತು. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಈ ಮೈನಸ್ಸು ಇಲ್ಲಿ ಮೈನಸ್ ಹೋಗಿ ಪ್ಲಸ್ ಆಗಿ 1/27i ಸಿಗುತ್ತೆ. ಮೈನಸ್ಸು ಮಲ್ಟಿಪ್ಲೈ ಆಗಿ ಪ್ಲಸ್ ಆಗಿ 2/3 ಉಳ್ಕೊಳುತ್ತೆ. ಇದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? i ಒಟ್ಟಿಗೆ ಟರ್ಮ್. ಸೊ ಇವೆರಡನ್ನು ಒಟ್ಟಿಗೆ ಹಾಕಿದ್ದೀವಿ. ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಅದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಸೊ ಫೈನಲ್ ಆನ್ಸರು ನಮ್ಮದು -22/3 -i 107/27. ಸೊ ಈ ಥರ 10 ಕ್ವೆಶ್ಚನ್ ಮಾಡಿದ್ವಿ. ಮುಂದಿನ ವೀಡಿಯೋಲಿ ಬೇರೆ ಮಾಡೋಣ. ಅಲ್ಲಿವರೆಗೂ ವಿದಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.